ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೋ ಸ್ಟಡಿ ಕನ್ನಡ. ಸ್ನೇಹಿತರೆ, ಹಿಂದಿನ ಒಂದು ಸಂಚಿಕೆಯಲ್ಲಿ ವಾರ್ಡನ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಚರ್ಚಿಸಿದ್ದೆವು. ಅದೇ ರೀತಿಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಇನ್ನಷ್ಟು ಪ್ರಶ್ನೆಗಳನ್ನು ಈ ಒಂದು ಸಂಚಿಕೆಯಲ್ಲಿ ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಖರ್ಚುಗಳನ್ನು ಪೂರೈಸಲು ಭಾರತದ ಆಕಸ್ಮಿಕ ನಿಧಿಯಿಂದ ಹಣವನ್ನು ಕೊಡಲು ಯಾರಿಗೆ ಅಧಿಕಾರವಿದೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್, ಆಪ್ಷನ್ ಸಿ CAG ಅಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಆಪ್ಷನ್ ಡಿ ಪ್ರಧಾನಮಂತ್ರಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ಭಾಗ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪಿಸಲು ರಾಜ್ಯಕ್ಕೆ ಸೂಚಿಸಲಾಗುತ್ತದೆ? ಆಪ್ಷನ್ ಎ ಪ್ರಿಯಾಂಬಲ್, ಆಪ್ಷನ್ ಬಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಮುಂದಿನ ಪ್ರಶ್ನೆ, ಮತದಾನದ ಹಕ್ಕು ಇದೊಂದು ಯಾವ ರೀತಿಯ ಹಕ್ಕು ಅಂತ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ ಎ ಮೂಲಭೂತ ಹಕ್ಕು, ಆಪ್ಷನ್ ಬಿ ರಾಜಕೀಯ ಹಕ್ಕು, ಆಪ್ಷನ್ ಸಿ ನಾಗರಿಕ ಹಕ್ಕು, ಆಪ್ಷನ್ ಡಿ ಕಾನೂನುಬದ್ಧ ಹಕ್ಕು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಜಕೀಯ ಹಕ್ಕು. ಮುಂದಿನ ಪ್ರಶ್ನೆ, ಕ್ಯಾಬಿನೆಟ್ ಕಾರ್ಯದರ್ಶಿ ಕಚೇರಿಯ ಮೇಲ್ವಿಚಾರಣೆ ಯಾರು ಮಾಡುತ್ತಾರೆ? ಆಪ್ಷನ್ ಎ ಕ್ಯಾಬಿನೆಟ್ ಕಾರ್ಯದರ್ಶಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ, ಆಪ್ಷನ್ ಡಿ ಯೂನಿಯನ್ ಹೋಮ್ ಮಂತ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ. ಮುಂದಿನ ಪ್ರಶ್ನೆ, ಇವರುಗಳಲ್ಲಿ ಯಾರು ಅಂಚೆ ಮತದಾನ ಮಾಡಬಹುದು ಅಂದರೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಮತದಾನವನ್ನು ಮಾಡಬಹುದು? ಆಪ್ಷನ್ ಎ ಚುನಾವಣಾ ಕರ್ತವ್ಯದ ಅಧಿಕಾರಿಗಳು, ಆಪ್ಷನ್ ಬಿ ಸಶಸ್ತ್ರ ಪಡೆಯ ಸದಸ್ಯರು, ಆಪ್ಷನ್ ಸಿ ವಿದೇಶದಲ್ಲಿರುವ ವಿದೇಶಿ ಸೇವೆಗಳ ಸದಸ್ಯರು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇವರುಗಳಲ್ಲಿ ಎಲ್ಲವೂ. ಮುಂದಿನ ಪ್ರಶ್ನೆ, ಇವರುಗಳಲ್ಲಿ ಯಾರು ಕಾನೂನುಬದ್ಧವಾಗಿ ಯುದ್ಧವನ್ನು ಘೋಷಿಸಬಹುದು ಮತ್ತು ಶಾಂತಿಯನ್ನು ಘೋಷಿಸಬಹುದು? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಸಂಸತ್ತು, ಆಪ್ಷನ್ ಡಿ ಮಂತ್ರಿಮಂಡಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ. ಮುಂದಿನ ಪ್ರಶ್ನೆ, ಭಾರತವನ್ನು ಗಣರಾಜ್ಯವೆಂದು ಕರೆಯಲು ಕಾರಣ? ಆಪ್ಷನ್ ಎ ಇಲ್ಲಿ ಮೂಲಭೂತ ಹಕ್ಕುಗಳಿವೆ, ಆಪ್ಷನ್ ಬಿ ಸಂಸತ್ತಿನ ಜವಾಬ್ದಾರಿ ಮಂತ್ರಿಗಳಲ್ಲಿದೆ, ಆಪ್ಷನ್ ಸಿ ಭಾರತದ ಜನರು ಸಾರ್ವಭೌಮರಾಗಿದ್ದಾರೆ, ಆಪ್ಷನ್ ಡಿ ಭಾರತದ ರಾಷ್ಟ್ರಪತಿ ಚುನಾಯಿಸಲ್ಪಡುತ್ತಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಭಾರತದ ರಾಷ್ಟ್ರಪತಿಗಳು ಚುನಾಯಿಸಲ್ಪಡುತ್ತಾರೆ. ಮುಂದಿನ ಪ್ರಶ್ನೆ, ಪದವೀಧರರು ಯಾವ ಚುನಾವಣೆಗೆ ಪ್ರತ್ಯೇಕ ಕ್ಷೇತ್ರವನ್ನು ರಚಿಸಿದ್ದಾರೆ? ಆಪ್ಷನ್ ಎ ನ್ಯಾಯ ಪಂಚಾಯತ್, ಆಪ್ಷನ್ ಬಿ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಆಪ್ಷನ್ ಸಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಆಪ್ಷನ್ ಡಿ ರಾಜ್ಯಸಭಾ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ರಾಜ್ಯ ವಿಧಾನ ಪರಿಷತ್ತು. ಮುಂದಿನ ಪ್ರಶ್ನೆ, ಲೋಕಸಭಾ ಮತ್ತು ರಾಜ್ಯಗಳ ಶಾಸನಸಭೆಯ ಚುನಾವಣೆಗಳನ್ನು ಯಾವುದರ ಆಧಾರದ ಮೇಲೆ ನಡೆಸಲಾಗುತ್ತದೆ? ಆಪ್ಷನ್ ಎ ಏಕ ವರ್ಗಾವಣೆ ಮಾಡಬಹುದಾದ ಮತ, ಆಪ್ಷನ್ ಬಿ ಸೀಮಿತ ಮತದಾನದ ಹಕ್ಕು, ಆಪ್ಷನ್ ಸಿ ಪ್ರಮಾಣಾನುಗತ ಪ್ರಾತಿನಿಧ್ಯ, ಆಪ್ಷನ್ ಡಿ ವಯಸ್ಕರ ಫ್ರಾಂಚೈಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವಯಸ್ಕರ ಫ್ರಾಂಚೈಸ್. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ತುರ್ತು ಪರಿಸ್ಥಿತಿಯ ಸಮಯದಲ್ಲೂ ಅಮಾನತುಗೊಳಿಸಲಾಗುವುದಿಲ್ಲ? ಆಪ್ಷನ್ ಎ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್, ಆಪ್ಷನ್ ಬಿ ರೈಟ್ ಟು ಇಕ್ವಾಲಿಟಿ, ಆಪ್ಷನ್ ಸಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್, ಆಪ್ಷನ್ ಡಿ ರೈಟ್ ಟು ಲೈಫ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರೈಟ್ ಟು ಲೈಫ್. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ರಾಜ್ಯಗಳ ಮುಖ್ಯ ಆದಾಯ? ಆಪ್ಷನ್ ಎ ಆಸ್ತಿ ತೆರಿಗೆ, ಆಪ್ಷನ್ ಬಿ ಮಾರಾಟ ತೆರಿಗೆ, ಆಪ್ಷನ್ ಸಿ ಅಬಕಾರಿ ತೆರಿಗೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಾರಾಟ ತೆರಿಗೆ. ಮುಂದಿನ ಪ್ರಶ್ನೆ,
ಸಂವಿಧಾನವನ್ನು ತಯಾರಿಸಿದವರ ಮನಸ್ಸು ಮತ್ತು ಆದರ್ಶಗಳು ಡ್ಯಾಶ್ನಲ್ಲಿ ಪ್ರತಿಬಿಂಬಿತವಾಗಿರುತ್ತವೆ. ಆಪ್ಷನ್ ಎ ಪ್ರಿಯಾಂಬಲ್, ಆಪ್ಷನ್ ಬಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಆಪ್ಷನ್ ಸಿ ಫಂಡಮೆಂಟಲ್ ರೈಟ್ಸ್, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ರಿಯಾಂಬಲ್ ಅಂದರೆ ಪೀಠಿಕೆ. ಮುಂದಿನ ಪ್ರಶ್ನೆ, ಇವರುಗಳಲ್ಲಿ ಯಾರ ಸಂಬಳ ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆದಿದೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಸಿ ಚುನಾವಣಾ ಆಯೋಗ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಆಪ್ಷನ್ ಎ ತುಂಗಭದ್ರಾ, ಆಪ್ಷನ್ ಬಿ ಮಲಪ್ರಭಾ, ಆಪ್ಷನ್ ಸಿ ಘಟಪ್ರಭಾ, ಆಪ್ಷನ್ ಡಿ ಅಮರಾವತಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಮರಾವತಿ. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯ ಹೆಚ್ಚಿನ ತೀವ್ರತೆಯ ಭೂಕಂಪಗಳ ವಲಯದಲ್ಲಿ ಬರುವುದಿಲ್ಲ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಸಿಕ್ಕಿಂ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಮುಂದಿನ ಪ್ರಶ್ನೆ, ಕಪ್ಪು ಮಣ್ಣು ಹತ್ತಿಯ ಬೆಳೆಗೆ ಅತ್ಯುತ್ತಮ, ಅದಕ್ಕೆ ಕಾರಣ? ಆಪ್ಷನ್ ಎ ಅದರ ಬಣ್ಣ ಕಪ್ಪು, ಆಪ್ಷನ್ ಬಿ ಅದು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ, ಆಪ್ಷನ್ ಸಿ ಅದು ಲಾವಾದಿಂದ ತಯಾರಿಸಲಾಗಿದೆ, ಆಪ್ಷನ್ ಡಿ ಅದು ಪ್ರಸ್ಥಭೂಮಿಯ ಪ್ರದೇಶದಲ್ಲಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಅದು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಖಾಸಿ ಮತ್ತು ಜೈಂತಿಯಾ ಬೆಟ್ಟಗಳು ಡ್ಯಾಶ್ನಲ್ಲಿವೆ ಅಂದರೆ ಯಾವ ರಾಜ್ಯದಲ್ಲಿವೆ? ಆಪ್ಷನ್ ಎ ಅರುಣಾಚಲ ಪ್ರದೇಶ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಮಣಿಪುರ, ಆಪ್ಷನ್ ಡಿ ನಾಗಾಲ್ಯಾಂಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೇಘಾಲಯ. ಖಾಸಿ ಮತ್ತು ಜೈಂತಿಯಾ ಬೆಟ್ಟಗಳು ಮೇಘಾಲಯ ರಾಜ್ಯದಲ್ಲಿವೆ. ಮುಂದಿನ ಪ್ರಶ್ನೆ, ಅಶ್ವಘೋಷನಿಗೆ ಯಾವ ಆಡಳಿತಗಾರರ ಪ್ರೋತ್ಸಾಹ ದೊರೆಯಿತು? ಆಪ್ಷನ್ ಎ ಇಂಡೋ ಗ್ರೀಕ್ಸ್, ಆಪ್ಷನ್ ಬಿ ಪಾರ್ಥಿಯನ್ನರು, ಆಪ್ಷನ್ ಸಿ ಕುಶಾನರು, ಆಪ್ಷನ್ ಡಿ ಶಕರು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕುಶಾನರು. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ರಾಜ ಹರ್ಷ ರಚಿಸಿದ ನಾಟಕ? ಆಪ್ಷನ್ ಎ ನಾಗಾನಂದ, ಆಪ್ಷನ್ ಬಿ ಹರ್ಷಚರಿತ, ಆಪ್ಷನ್ ಸಿ ಮೂಸಿಕವಂಶ, ಆಪ್ಷನ್ ಡಿ ವಿಕ್ರಮಾಂಕ ದೇವಚರಿತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನಾಗಾನಂದ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಾರ್ಡನಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರಲಿವೆ. ಅಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.